ಹಾಯ್, ಈ ವಿಡಿಯೋದಲ್ಲಿ KCET ಅಡ್ಮಿಷನ್ ಪ್ರಾಸೆಸ್ ಏನಿರುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಂತರ ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಆಲ್ರೆಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಕಂಪ್ಲೀಟ್ ಕೂಡ ಮಾಡಿರಬಹುದು. ಹಾಗಿದ್ರೆ ನಿಮಗೆ ಕಾಲೇಜಲ್ಲಿ ಯಾವ ರೀತಿ ಪ್ರಾಸೆಸ್ ಇತ್ತು ಅದನ್ನೊಮ್ಮೆ ಕಮೆಂಟ್ ಬಾಕ್ಸ್ ತಿಳಿಸಿ. ಇತರ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಈಗ ಈ ಅಡ್ಮಿಷನ್ ಪ್ರಾಸೆಸ್ ಯಾರಿಗೆ ಅಂತ ಹೇಳಿದ್ರೆ, ಈಗ ಚಾಯ್ಸ್ ಎಂಟ್ರಿಯಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ, ಅಥವಾ ಆನ್ಲೈನ್ ಕೂಡ ಪೇ ಮಾಡೋದಕ್ಕೆ ಆಪ್ಷನ್ ಇದೆ, ಆನ್ಲೈನ್ ಕೂಡ ಪೇ ಮಾಡ್ತೀರಾ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಓಕೆನಾ, KEAT ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿದ ನಂತರ ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನಂತರ ಕೆಲವು ವಿದ್ಯಾರ್ಥಿಗಳು ನಾನು ಫೀಸ್ ಪೇ ಮಾಡಿದ್ದೀನಿ, ಇದುವರೆಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ವೇಟ್ ಮಾಡಿ, 2 hours 3 hours ವೇಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಓಕೆ, ಏನು ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಫೀಸನ್ನು ಪೇ ಮಾಡ್ತೀರಾ, ಅದರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೋತೀರಾ. ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನಿರುತ್ತೆ ಅದ್ರ ಮೇಲೆ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಅದ್ರ ಜೊತೆಗೇನೆ ನೀವು ಕಾಲೇಜ್ಗೆ ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಅದ್ರ ಡೀಟೇಲ್ಸ್ ಕೂಡ ಇರುತ್ತೆ. ಓಕೆ, ಅದೇ ಸ್ಲಿಪ್ ಮೇಲೆ ನೀವು ಕಾಲೇಜ್ಗೆ ತೆಗೆದುಕೊಂಡು ಹೋಗಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳ ಲಿಸ್ಟ್ ಇರುತ್ತೆ. ಆ ಎಲ್ಲ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ತೀರಾ. ಅದ್ರ ಜೊತೆಗೇನೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ 2 ಸೆಟ್ ಜೆರಾಕ್ಸ್ ಕಾಪೀಸನ್ನು ತೆಗೆದುಕೊಂಡು ಹೋಗಿ. ನಂತರ ಈಗ ಯಾವುದು ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರೆ ನೀವು ಕಾಲೇಜಿಗೆ ಹೋದ ನಂತರ, ಅದು ನಿಮಗೆ ಬೇಕಾಗುತ್ತೆ ಮುಂದೆ ಸ್ಕಾಲರ್ಶಿಪ್ ಅದಕ್ಕೆಲ್ಲ ಅಪ್ಲೈ ಮಾಡೋದಕ್ಕೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆಗಿರಬಹುದು, ಫೀಸ್ ಪೇಮೆಂಟ್ ರಿಸಿಪ್ಟ್ ಆಗಿರಬಹುದು, ಇದನ್ನೆಲ್ಲ ಸ್ವಲ್ಪ ಸೇಫ್ ಆಗಿ ಇಟ್ಕೊಂಡ್ರೆ ಮುಂದೆ ಕೂಡ ಕೆಲವು ಪ್ರೊಸೆಸ್ಗಳಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಸ್ಕಾಲರ್ಶಿಪ್ ಆಗಿರ್ಬೋದು, ಲೋನ್ಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕಾಗಿರ್ಬೋದು ಹೆಲ್ಪ್ ಆಗುತ್ತೆ. ಸೊ ಏನು ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಫೀಸ್ ಪೇಮೆಂಟ್ ಮಾಡ್ತೀರಾ, ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತೀರಾ. ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೋತೀರಾ. ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಏನಿರುತ್ತೆ ಅದ್ರ ಮೇಲೆ ಕೂಡ ಮೆನ್ಷನ್ ಮಾಡಿರ್ತಾರೆ, ಇಂಥ ಡೇಟ್ ಒಳಗಡೆ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಕಂಪ್ಲೀಟ್ ಮಾಡಿ ಅಂತ. ಅವಾಗ ಏನು ಮಾಡ್ತೀರಾ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು, ಕ್ಯಾಂಡಿಡೇಟ್ ಹೋಗಲೇಬೇಕು ಅಡ್ಮಿಷನ್ಗೆ, ಕ್ಯಾಂಡಿಡೇಟ್ ಹಾಗೆ ಪೇರೆಂಟ್ಸನ್ನು ಕರ್ಕೊಂಡು ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ, ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೋ, ಅಂದರೆ ಫೀಸನ್ನು ಪೇ ಮಾಡಿದ್ರೋ ಆ ಕಾಲೇಜ್ಗೆ ಹೋಗ್ತೀರಾ. ಕಾಲೇಜ್ಗೆ ಹೋದಾಗ ಅಲ್ಲಿ ಕಾಲೇಜ್ನವರ ಒಂದು ಡಿವೈಸ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಅದ್ರ ಮುಂದೆ ನಿಮ್ಮನ್ನು ಕೂರಿಸ್ತಾರೆ. ಅದಂತರ ಆ ಡಿವೈಸ್ನ ಕ್ಯಾಮ್ರಾ ಏನಿದೆ ಅದ್ರ ಮೂಲಕ ನಿಮ್ಮ ಫೋಟೋವನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದ ನಂತರ ನೀವು ಈ ಹಿಂದೆ KCETಗೆ ಅಪ್ಲೈ ಮಾಡಿದಂತಹ ಫೋಟೋ, ಅಂದರೆ ಎಕ್ಸಾಮ್ ಹೋದಾಗ ಕೂಡ ಫೋಟೋವನ್ನು ತೆಗೆದುಕೊಂಡಿದ್ರು, ಅಂದರೆ ಈಗಲೂ ಕೂಡ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆದಾಗ ನಿಮ್ಮ ಫೋಟೋವನ್ನು ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಹೇಳಿದರು. ಸೊ ಅದನ್ನೆಲ್ಲವನ್ನ ಯೂಸ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ತಾರೆ, ಅಂದರೆ ಎಕ್ಸಾಮ್ ಬರೆದ ಕ್ಯಾಂಡಿಡೇಟ್ ಹಾಗೆ ಅಡ್ಮಿಷನ್ ಬಂದಂತಹ ಕ್ಯಾಂಡಿಡೇಟ್ ಎರಡೂ ಸೇಮಾ ಅಂತ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಾಗ ನಿಮ್ಮ ಫೋಟೋವನ್ನು ಏನು ಕ್ಯಾಪ್ಚರ್ ಮಾಡ್ತಾರೆ, ಅದರ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಕ್ಯಾಂಡಿಡೇಟ್ ಮೊಬೈಲ್, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಕಾಲೇಜ್ನವ್ರಿಗೆ ಕೊಡಬೇಕು, ಅವರಲ್ಲಿ ಎಂಟ್ರಿ ಮಾಡ್ತಾರೆ. ಅದ್ರ ಜೊತೆಗೇನೆ ಕಾಲೇಜ್ನವರಿಗೂ ಕೂಡ ಒಂದು OTP ಬರುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡ್ತಾರೆ. ಅದೆರಡು ಎಂಟರ್ ಮಾಡಿದ ನಂತರ, ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅಂತ ಜನರೇಟ್ ಆಗುತ್ತೆ. ಅದನ್ನು ಪ್ರಿಂಟ್ ತೆಗೆದು ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಮ ಕೈಗೆ ಕೊಡ್ತಾರೆ. ಓಕೆನಾ, ಸೊ ಆ ಅಡ್ಮಿಷನ್ ಆರ್ಡರ್ನ ಸೇಫಾಗಿ ಇಟ್ಕೊಂಡ್ರಿ, ಬಾಕಿ ಡಾಕ್ಯುಮೆಂಟ್ಸು ಕೂಡ ಸೇಫಾಗಿ ಇಟ್ಕೊಂಡ್ರಿ. ಈಗ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಯಿತು, ಸೊ ಇವುಗಳ ಜೆರಾಕ್ಸ್ ಕೂಡ ನಿಮ್ಗೆ ಬೇಕಾಗುತ್ತೆ. ಆ ಜೆರಾಕ್ಸ್ಗಳನ್ನೆಲ್ಲ, ಅಂದರೆ ಜೆರಾಕ್ಸ್ ಕಾಪೀಸನ್ನು ನೀವು ಕೂಡ ನಿಮ್ಮ ಬಳಿ ಇಟ್ಕೊಂಡ್ರಿ. ನಿಮಗೋಸ್ಕರ ಒಂದು ಕಾಪಿ ಇರಲಿ, ಯಾಕೆ ಹೇಳ್ತಲ್ವಾ, ಸ್ಕಾಲರ್ಶಿಪ್ ಆಗಿರ್ಬೋದು, ಲೋನ್ ಆಗಿರ್ಬೋದು ಅಪ್ಲೈ ಮಾಡೋದಕ್ಕೆ. ಈಗ ಸ್ಟೂಡೆಂಟ್ ಲೈಫಲ್ಲಿ ಸ್ಕಾಲರ್ಶಿಪ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇರಬೇಕು. ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರು ಕೂಡ ಒಳ್ಳೆಯದೇ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತು ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.